ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಆರೋಗ್ಯಕರವಾದಂಥ ರೆಸಿಪಿನ ತೋರಿಸಿ ಕೊಡಾಕತ್ತೇನ್ರಿ. ದಿನಕ್ಕೆ 1 ಕಪ್ ನೀವು ಇದನ್ನು ತಿಂದರೆ ಸಾಕು, ವಾರದಲ್ಲಿ 3ರಿಂದ 4 kg ತೂಕ ಕಡಿಮೆ ಆಗೋದಂತೂ ಗ್ಯಾರಂಟಿ. ತೂಕನ ಕಡಿಮೆ ಮಾಡ್ಕೊಳ್ಬೇಕು, ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಮತ್ತು ಹೆಲ್ದಿ ಆಗಿರಬೇಕು, ಮೂಳೆಗಳು ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಈ ಒಂದು ರೆಸಿಪಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಾರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ನಾನಿಲ್ಲೇ ಈ ಒಂದು ಹೆಲ್ದಿ ಆದಂಥ ರೆಸಿಪಿನ ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು, ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡು ಇದನ್ನು ನೀಟಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟು ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈಗ ವೆಜಿಟೇಬಲ್ಸ್ ಸೇರಿಸ್ಕೊಳ್ಬೇಕು. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದಾವಲ್ಲ ಅವನ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ನಾನಿಲ್ಲೇ ಒಂದು ಚಿಕ್ಕ ಕ್ಯಾರೆಟ್ನ ನೀಟಾಗಿ ಸಿಪ್ಪೆ ಸುಲಿದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡು ಇವಾಗ ಕ್ಯಾರೆಟ್ನ ಫ್ರೈ ಮಾಡತ್ತೇನೆ. ಕ್ಯಾರೆಟ್ ಸ್ವಲ್ಪ ಫ್ರೈ ಆಗಿಂದ ಅಂದ್ರೆ ಸ್ವಲ್ಪ ಮೆತ್ತಗೆ ಆಗಿಂದ ಇದಕ್ಕೆ ಒಂದು ಸ್ವಲ್ಪ ಬೀನ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅವನು ಕೂಡ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ನೀಟಾಗಿ ಫ್ರೈ ಆಗಿಂದ ಒಂದು ಚಿಕ್ಕ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಟೊಮ್ಯಾಟೋನ ಲಾಸ್ಟಿಗೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ 2ರಿಂದ 3 ನಿಮಿಷ ಇವನ್ನ ಫ್ರೈ ಮಾಡಬೇಕು. ಟೊಮ್ಯಾಟೋನ ವೆಜಿಟೇಬಲ್ಸ್ ಹಾಕಿ ಫ್ರೈ ಮಾಡಿರಿ, ಅಂದ್ರೆ ಪೂರ್ತಿಯಾಗಿ ಟೊಮ್ಯಾಟೊ ಮೆತ್ತಗೆ ಆಗ್ತೈತಿ. ಇವಾಗ ನೋಡ್ರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮತ್ತು 2ರಿಂದ 3 ನಿಮಿಷ ಈ ರೀತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ವೆಜಿಟೇಬಲ್ಸು ಮತ್ತು ಟೊಮ್ಯಾಟೊ ಎಲ್ಲ ನೀಟಾಗಿ ಫ್ರೈ ಆಗಿಂದ ಇವಾಗ ಇದಕ್ಕೆ 2ರಿಂದ 3 ಗ್ಲಾಸ್ ಆಗುವಷ್ಟು ಅಂದ್ರೆ 3 ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೊಳಕತ್ತೇನೆ. ನೀವು ನೀರನ್ನ ನೋಡಿಕೊಂಡು ಸೇರಿಸ್ಕೊರಿ, ಅಂದ್ರೆ ನಿಮ್ಗೆ ಈ ಸೂಪು ಎಷ್ಟು ಪ್ರಮಾಣದಾಗ ಬೇಕಲ್ಲ ಅಷ್ಟು ನೀರನ್ನ ಸೇರಿಸ್ಕೊರಿ. ನೋಡ್ರಿ, ಇವಾಗ ನಾನು ನೀರನ್ನ ಸೇರಿಸ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉರಿನ ಪೂರ್ತಿ ಹೈ ಫ್ಲೇಮ್ ಮಾಡಿ ಇದನ್ನು ಕುದಿಸ್ಕೊಳ್ಬೇಕು. 2ರಿಂದ 3 ನಿಮಿಷ ಇದು ನೀರು ನೀಟಾಗಿ ಕುದಿಬೇಕು, ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಫ್ರೈ ಆಗ್ತಾವು ಇದ್ರೊಳಗೆ. ನೋಡ್ರಿ, ಇವಾಗ ಬಬಲ್ಸ್ ಬರಾಕ ಸ್ಟಾರ್ಟ್ ಆಗ್ತಾವು. ಈ ರೀತಿ ಕುದಿ ಬಂದಿಂದ ನೀರು ಇವಾಗ ಇದಕ್ಕೆ ನಾವು ಯಾವ ಕಪ್ ಒಳಗೆ ನೀರನ್ನ ಸೇರಿಸ್ಕೊಂಡಿದ್ದೀವಲ್ಲ, ಅಂದ್ರೆ ನಾನಿಲ್ಲೇ 3 ಕಪ್ ನೀರನ್ನ ಸೇರಿಸ್ಕೊಂಡಿದ್ನಿ. ಇವಾಗ ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ನಾನಿಲ್ಲೇ ರಾಗಿ ಹಿಟ್ಟನ್ನ ತಗೊಳಕತ್ತೇನೆ. ಈ ರಾಗಿ ಹಿಟ್ಟನ್ನ ಒಂದು ಅರ್ಧ ಕಪ್ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕೂಡ ಗಂಟುಗಳೇನು ಇರಲಾರ್ದಂಗೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ರಾಗಿ ಹಿಟ್ಟನ್ನು ಕೂಡ ನೀವು ನೋಡ್ಕೊಂಡು ಕಲಿಸ್ಕೊರಿ, ಅಂದ್ರೆ ನಿಮ್ಗೆ ಸ್ವಲ್ಪ ಇದು ಗಟ್ಟಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನ ಜಾಸ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಇದೇ ಕನ್ಸಿಸ್ಟೆಂಟಿ ಒಳಗೆ ಬೇಕಂದ್ರೆ ಇಷ್ಟಾದ್ರೆ ಸಾಕು. ನೋಡ್ರಿ, ಇವಾಗ ಈ ನೀರೊಳಗೆ ರಾಗಿ ಹಿಟ್ಟು 2ರಿಂದ 3 ನಿಮಿಷ ನೀಟಾಗಿ ಕುದಿಬೇಕು, ಅಂದ್ರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ಕೊನೆಯದಾಗಿ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡ್ರನ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸು ಆದಷ್ಟು ಬೇಗ ಆಗುತ್ತೆ. ಇದನ್ನು ನೀವು ದಿನ ರಾತ್ರಿ ಊಟ ಆಗಿಂದ ಒಂದು ದೊಡ್ಡ ಕಪ್ನಿಂದ 1 ಕಪ್ ಆಗುವಷ್ಟು ಈ ರಾಗಿ ಸೂಪ್ನ ಸೇವಿಸ್ತಾ ಬಂದರೆ ನಿಮಗೆ 1 ವಾರದಲ್ಲೇ ಇದರ ರಿಸಲ್ಟು ಗೊತ್ತಾಗ್ತೈತಿ. ನೋಡ್ರಿ, ಇವಾಗ ನಾನು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬರಲಿ ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ನಿಂಬೆ ಹಣ್ಣು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕಾಗಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರಾಗಿ ಸೂಪು ರೆಡಿ ಆಕ್ಕೈತಿ. ವೆಯ್ಟ್ ಲಾಸ್ ಆಗೋಕ್ಕೆ ಡಯಟ್ನ ಮಾಡೋರು ಈ ಸೂಪ್ನ ಖಂಡಿತ ಟ್ರೈ ಮಾಡಲೇಬೇಕು. ಈ ಸೂಪ್ನ ಯೂಸ್ ಮಾಡೋದ್ರಿಂದ ನಿಮ್ಮ ತೂಕ ಆದಷ್ಟು ಬೇಗ ಕಡಿಮೆ ಆಕ್ಕೈತಿ. ನೋಡ್ರಿ, ಇವಾಗ ಇದು ಕುದಿ ಬರುತ್ತೆ. ಇದನ್ನು ಒಂದು ಮುಚ್ಚಳನ ಮುಚ್ಚಿ 2 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ರಾಗಿ ಸೂಪು ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ರಾಗಿ ಸೂಪು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇದನ್ನು ಮಾಡೋಕ್ಕೆ ಕೇವಲ 5ರಿಂದ 10 ನಿಮಿಷ ಸಾಕು.
ನಿಮ್ಮ ಹತ್ರ ಇನ್ನೂ ಹೆಚ್ಚಾಗಿ ವೆಜಿಟೇಬಲ್ಸ್ ಇದ್ರೆ, ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಇದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಸೂಪ್ನ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ರಾಗಿ ಸೂಪು ಪರ್ಫೆಕ್ಟಾಗಿ ರೆಡಿ ಆಯಿತು. ಕೇವಲ 10 ನಿಮಿಷದಾಗ ರೆಡಿ ಆಗುವಂಥ ಈ ಸೂಪ್ನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ. ಆದಷ್ಟು ಈ ಸೂಪ್ನ ರಾತ್ರಿ ಊಟಕ್ಕೆ ತಗೊಳ್ರಿ, ಮತ್ತು ಹೊಟ್ಟೆನೂ ಫುಲ್ ಆಗುತ್ತೆ, ವೆಯ್ಟ್ ಲಾಸು ಆದಷ್ಟು ಬೇಗ ಆಗುತ್ತೆ. ಈ ಸೂಪ್ನ ಅಷ್ಟೇ ತಗೊಂಡ್ರೆ ನೀವು ಮಲ್ಕೊಂಡ್ರೆ ನಿಮ್ಗೆ ಒಂದು ವಾರದಲ್ಲೇ ಇದ್ರ ರಿಸಲ್ಟು ಗೊತ್ತಾಗುತ್ತೆ. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ವೆಯ್ಟ್ ಲಾಸ್ ರೆಸಿಪಿ ಇಷ್ಟ ಆಗಿದ್ರೆ ಇದಕ್ಕೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.